ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಗುಳಗಣ್ಣನವರು ಮಾತನಾಡಿ, ಬರಗಾಲ ಅಧ್ಯಯನ ಮಾಡದ ಶಾಸಕರ ವಿರುದ್ಧ ಬಿಜೆಪಿ ಆಕ್ರೋಶ. ಆಗಸ್ಟ್ನಲ್ಲಿ ಪ್ರತಿಭಟನೆ, ಎಚ್ಚರಿಕೆ. ಮುಂಗಾರು ಮಳೆ ಸಂಪರ್ಕವಾಗಿ ಆಗದ ಪರಿಣಾಮ ರೈತರು ಬರಗಾಲದ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಆದರೆ ಯಲಬುರ್ಗಾ ಕ್ಷೇತ್ರದ ಶಾಸಕರು ರೈತರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣನವರು ಆರೋಪಿಸಿದರು. ಈ ಕುರಿತು ಮಾತನಾಡಿದ ಅವರು, ತಾಲೂಕಿನ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಶಾಸಕರು ಕ್ಷೇತ್ರದಲ್ಲಿ ಅಧ್ಯಯನ ನಡೆಸಿಲ್ಲ. ಇದನ್ನು ನೋಡಿದರೆ ರೈತರ ಸುಖ ದುಃಖಕ್ಕಿಂತ ಅಧಿಕಾರವೇ ಅವರಿಗೆ ಮುಖ್ಯವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದು ಟೀಕಿಸಿದರು. ಜಿಲ್ಲೆಯಲ್ಲಿ ವಿಂಡ್ ಪವರ್ ಹಾಗೂ ಸೋಲಾರ್ ಕಂಪನಿಗಳಿಂದ ರೈತರ ಮೇಲೆ ಪೊಲೀಸ್ ಮೂಲಕ ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೆಯುತ್ತಿರುವ ಘಟನೆಗಳು ಕಂಡುಬರುತ್ತಿವೆ. ಇದರಿಂದ ರೈತರು ಬೇಸತ್ತಿದ್ದು, ರೈತರ ಮೇಲೆ ನಡೆಯುವ ದೌರ್ಜನ್ಯ ಮತ್ತು ಅನ್ಯಾಯದ ವಿರುದ್ಧ ಆಗಸ್ಟ್ ತಿಂಗಳಲ್ಲಿ ಜಿಲ್ಲಾ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಕಳೆದ 2 ತಿಂಗಳಿಂದ ಯಲಬುರ್ಗಾ ಕ್ಷೇತ್ರದಲ್ಲಿ ಶಾಸಕರು ಕಾಣಿಸಿಕೊಂಡಿಲ್ಲ. ಕೊಪ್ಪಳ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಬೇಕೆಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ನವೀನ್ ಕುಮಾರ್ ಗುಳಗಣ್ಣನವರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ತಾಳಿಕೆರೆ, ಸೋಮನಗೌಡ, ವಿರೂಪಾಕ್ಷಪ್ಪ ಹಳ್ಳಿ, ಬಸಯ್ಯ ಮೈಸೂರು ಮಠ, ನಾರಾಯಣ ಗೊಂದಳೆ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಸಿಎ ಆದಿ ಯಲಬುರ್ಗಾ. ಬ್ಯೂರೋ ರಿಪೋರ್ಟ್ NKS TV4. ಸಿಎ ಆದಿ ಯಲಬುರ್ಗಾ. ಮಳೆ ಯಾವಾಗ ನಮಗೆ ಪೂರಾ ಬೆಳೆ ಒಣಗಿ ಹಳದಿ ಆಗುವಂತ ಸಂದರ್ಭದೊಳಗೆ ಅಲ್ಲಿ ಸ್ವಲ್ಪ ಮಳೆ ಆಯಿತು. ಇಳುವರಿ ಕೂಡ ಪೂರಾ ಕಡಿಮೆ ಆಯಿತು. ಮೆಕ್ಕೆಜೋಳವನ್ನು ನೋಡಿದ್ದೇವೆ, ಸಜ್ಜಿ, ಅವೆಲ್ಲೂ ಮಳೆ ಕೊರತೆಯಿಂದಾಗಿ ಬೆಳೆ ಒಣಗುವಂತ ವಾತಾವರಣ ಕೂಡ ಇಷ್ಟು ಅಲ್ಲದೆ ಮತ್ತು ಬೇರೆ ಬೇರೆ ಭಾಗಗಳು ನಮ್ಮ ಯಲಬುರ್ಗಾ ಮತ್ತು ಕುಕ್ನೂರು ತಾಲೂಕಿನ ಬೇರೆ ಬೇರೆ ಭಾಗದಲ್ಲೂ ಕೂಡ ಇವತ್ತು ನೈಋತ್ಯ ಮಾನ್ಸೂನಿನ ಕೊರತೆಯಿಂದಾಗಿ ಇವತ್ತು ಜೂನ್ ಜುಲೈ ತಿಂಗಳಲ್ಲಿ ಆಗಬೇಕಾದಂಥ ಏನು ಮಳೆ ಕೊರತೆಯಿಂದ ಇವತ್ತು ಸಂಪೂರ್ಣವಾಗಿ ಇಡೀ ಯಲಬುರ್ಗಾ ಮತ್ತು ಕುಕ್ನೂರು ತಾಲೂಕು ಪೂರ್ಣ ಪ್ರಮಾಣದ ಬರ ಅನ್ನೋದು ಕೂಡ ತಪ್ಪಾಗಿಲ್ಲ. ಬರವನ್ನು ಎದುರಿಸ್ತಾ ಇದ್ದೇವೆ. ಇಂಥ ಬರದ ವಾತಾವರಣದಲ್ಲಿ ಇವತ್ತು ರಾಜ್ಯ ಸರ್ಕಾರವು ಕೂಡ ಬರದ ಬಗ್ಗೆ ಆಸಕ್ತಿಯನ್ನು ತೋರಿಲ್ಲ. ಅದರ ಜೊತೆಗೆ ಇಲ್ಲಿನ ಶಾಸಕರು ಕಳೆದ 2 ತಿಂಗಳಿಂದ ಇವತ್ತು ನಾಪತ್ತೆ. 2 ತಿಂಗಳಿಂದ ರೈತರ ಬೆನ್ನೆಲುಬಾಗಿ ನಿಂತುಕೊಂಡು ರೈತರಿಗೆ ಧೈರ್ಯ ತುಂಬುವಂಥ ಕೆಲಸ ಮತ್ತು ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕಾದಂಥ ಕ್ಷೇತ್ರದ ಪ್ರತಿನಿಧಿ ಇವತ್ತು ನಮ್ಮ ತಾಲೂಕಿಗೆ ಬಂದು ಎಲ್ಲೂ ಕೂಡ ರೈತರ ಬಗ್ಗೆ ಒಂದಿಷ್ಟು ಕೂಡ ಅವರ ಪರವಾಗಿದ್ದೇವೆ ಅನ್ನುವಂಥ ಮಾತುಗಳು ಎಲ್ಲೂ ಕೂಡ ಬಂದಿಲ್ಲ. ಅವರು ಮಂತ್ರಿ ಆಗಬೇಕು ಮತ್ತು ಅವ್ರ ವಿಚಾರಗಳು ಬೇರೆ ಬೇರೆ ಇದ್ದಾವೆ. ಹಾಗಾಗಿ ಇವತ್ತು ಯಲಬುರ್ಗಾ ತಾಲೂಕಿನ ಆಸಕ್ತಿಗಳು ಕಡಿಮೆ ಆಗಿದೆ. ಸರ್ಕಾರವು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದೆ. ಒಂದು ಕ್ಷೇತ್ರದ